ಇನ್ನೊಂದು ವಿಷಯ ಇವತ್ತು ನಾವು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿದ್ದು, ತಮಗೆ ಗೊತ್ತಿರೋ ಹಾಗೆ ಈ ಪೊಲೀಸ್ ನೇಮಕಾತಿ ಬಗ್ಗೆ ಅಲ್ಲಿ ಆಗಿರ್ತಕ್ಕಂಥ ಹಗರಣಗಳ ಬಗ್ಗೆ ತನಿಖೆ ಮಾಡಲಿಕ್ಕೆ ಬಿ ವೀರಪ್ಪ ಅವರ ಮಾನ್ಯ ವಿಶ್ರಾಂತ ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಬಿ ವೀರಪ್ಪನವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಮಾಡಿದ್ವಿ. ಅವರು ತನಿಖೆ ಮಾಡಿ ಇದರಲ್ಲಿ ತಪ್ಪುಗಳು ಆಗಿರೋದನ್ನ ಅವರು ಈಗಾಗಲೇ ನಮಗೆ ಅವರ ವರದಿಯ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಅದರಲ್ಲಿ ಸುಮಾರು 113 ಜನ, ಕೆಲವರು ಸರ್ಕಾರದವರು ಸೇರಿ, ಖಾಸಗಿ ವ್ಯಕ್ತಿಗಳು, ಮಧ್ಯವರ್ತಿಗಳು ಎಲ್ಲ ಸೇರಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಮತ್ತು ಇನ್ ಕೆಲವರು ಸಮನ್ಸ್ ಕೊಟ್ಟರು ಕೂಡ ಆ ಸಮನ್ಸ್ಗೆ ಗೌರವ ಕೊಟ್ಟು ಬಂದು ಮಾಹಿತಿಯನ್ನ ಕೊಟ್ಟಿಲ್ಲ. ಆದ್ರೆ ಸಾರ್ವಜನಿಕ ವಲಯದಲ್ಲಿ ಅವರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಆಯೋಗದ ಮುಂದೆ ಬಂದು ಅವರು ಮಾಹಿತಿಯನ್ನ ಕೊಟ್ಟಿಲ್ಲ. ಹಾಗಾಗಿ ಆಯೋಗಕ್ಕೆ ಅವರನ್ನ ನಾವು ಬಲವಂತವಾಗಿ ಕರೆಸಲಿಕ್ಕೆ ಆಯೋಗಕ್ಕೆ ಅಧಿಕಾರ ಇಲ್ಲ. ಸೊ ಹಾಗಾಗಿ ಅಂತವ್ರ ಹತ್ರ ಇರತಕ್ಕಂತ ಮಾಹಿತಿಯನ್ನ ಬೇರೆ ತನಿಖೆ ಮುಖಾಂತರ ಪಡೆದುಕೊಳ್ಬೇಕು. ಮತ್ತು ಇದು ತಪ್ಪುಗಳು ಏನಾಗಿದಾವೆ ಇದರ ಮೇಲೆ ಇನ್ನಷ್ಟು ತನಿಖೆ ಆಗಬೇಕು ಅಂತೇಳಿ ಒಂದು SIT ಅನ್ನ ಮಾಡಬೇಕು ಅಂತ ಶಿಫಾರಸು ಮಾಡಿದ್ದಾರೆ. ಅವರ ಮಾನ್ಯ ವಿಶ್ರಾಂತ ನ್ಯಾಯಮೂರ್ತಿಗಳಾದಂಥ ಬಿ ವೀರಪ್ಪನವರ ಶಿಫಾರಸಿನ ಹಿನ್ನೆಲೆಯಲ್ಲಿ ನಾವು ಒಂದು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಒಂದು SIT ಅನ್ನ ರಚನೆ ಮಾಡಲಿಕ್ಕೂ ಕೂಡ ಇವತ್ತು ಕ್ಯಾಬಿನೆಟ್ ಅಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ. ಹಾಗೆ ಅವರು ಇದರಲ್ಲಿ ಪ್ರೈವೇಟ್ ಪಾರ್ಟಿಗಳು ಇದ್ದಾರೆ, ಕೊಲಿಷನ್ ಇದೆ. ಸೊ ಅದನ್ನ ತನಿಖೆ ಮಾಡಬೇಕಾದ್ರೆ SITನೇ ಸೂಕ್ತ ಅಂತ ಕ್ಯಾಬಿನೆಟ್ ಅಭಿಪ್ರಾಯ ಪಟ್ಟಿದ್ರಿಂದ ಅವ್ರು ಕೊಟ್ಟಿರೋ ಶಿಫಾರಸನ್ನ ನಾವು ನಿರ್ಲಕ್ಷ್ಯ ಮಾಡ್ಲಿಕ್ಕೂ ಆಗೋದಿಲ್ವಲ್ಲ. ಆವಾಗ ನಾವು ತಪ್ಪು ಮಾಡ್ದಂಗಾಗುತ್ತೆ. ಅವರು ಒಬ್ಬ ನ್ಯಾಯಮೂರ್ತಿಗಳು ಕೊಟ್ಟಿರುವಂತಹ ಶಿಫಾರಸನ್ನ ನಾವು ಮಾನ್ಯ ಮಾಡಲಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ. ಸೊ ಅವರೇ ಶಿಫಾರಸಿನಲ್ಲಿ ಒಂದು ಪ್ರಮುಖ ಅಂಶ ಫರ್ದರ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ. ಸೊ ಅವರ ರೆಕಮೆಂಡೇಶನ್ ಮೇಲೆ SIT ಅನ್ನ ನಾವು ಮಾಡ್ತಾರೆ. ಅವರು ಅಧಿಕಾರಿಗಳ ಸಮಿತಿ ಅಥವಾ ವಿಶೇಷ ತನಿಖಾ ತಂಡ ಅಂತ ಹೇಳಿದ್ದಾರೆ. ಈಗ ನಾವು ಇನ್ವೆಸ್ಟಿಗೇಷನ್ ಅಥವಾ ಕಮಿಷನ್ ಅಂತ ಹೇಳಿದ್ದಾರೆ. ಸೊ ಎಲ್ಲದರಲ್ಲೂ ಕೂಡ ಈಗ ಬೇರೆ ಕಮಿಷನ್ಗೆ ಮತ್ತು ಅಧಿಕಾರಿಗಳ ತಂಡಕ್ಕೆ ಕೆಲವು ಪ್ಲಸ್ ಮೈನಸ್ ಅಧಿಕಾರಿಗಳು ಇರ್ತವೆ. ಆದ್ರೆ SITಗೆ ಹೆಚ್ಚಿನ ಪವರ್ಸ್ ಇರುತ್ತೆ ಅಂತ ಹೇಳಿ ಹಾಗಾಗಿ SIT ಮುಖಾಂತರನೇ ತನಿಖೆ ಮಾಡೋದು ಸೂಕ್ತ ಅನ್ನುವಂತಹದ್ದು ಕ್ಯಾಬಿನೆಟ್ ನ ಅಭಿಪ್ರಾಯ ಆಗಿದೆ. ಅದೇ ಪ್ರಕಾರ ತೀರ್ಮಾನ ಮಾಡಿದ್ದಾರೆ. ಅವ್ರ ಆಪ್ಷನ್ ಕೊಟ್ಟಿದ್ರು ತಾವು ಕೇಳಿದ ಪ್ರಕಾರ. ಬಟ್ SIT ಇರೋದ್ರಲ್ಲಿ SIT ಬೆಟರ್ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಕ್ರಿಮಿನಲ್ ನೇಚರ್ ಇದೆ, ಕರಪ್ಷನ್ ನೇಚರ್ ಇದೆ. ಈ SITಗಾದ್ರೆ ಎಲ್ಲ ಆಸ್ಪೆಕ್ಟ್ಸ್ ಅನ್ನು ನಾವು ಕೊಟ್ಟು ತನಿಖೆ ಮಾಡಿಸಬಹುದು ಅನ್ನೋದು ನಮ್ಮ ಅಭಿಪ್ರಾಯ. Sir, the CID could not have taken up this matter because they are already doing it. ಅವರು 17 ಪ್ರಕರಣಗಳು ಬೇರೆ ತನಿಖೆ ಕೆಲವು ಸ್ಪೆಸಿಫಿಕ್ ಕೇಸಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಅದು ಅಲ್ಲದೆ ಏನು ಬಿ ವೀರಪ್ಪ ಅವರ ವರದಿಯಲ್ಲಿ ಕೆಲವು ಅಡಿಷನಲ್ ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ, ಅವುಗಳನ್ನ ವಿಲ್ ಸಬ್ಜೆಕ್ಟ್ ದೆಮ್ ಟು SIT. ದೇರ್ ಇಸ್ ನೋ ಪ್ರಪೋಸಲ್ ಆಫ್ ಅವು ಈಗ CID ನ ನಿಲ್ಸಿ ಇವರಿಗೆ ಕೊಡುವಂತ ಪ್ರಪೋಸಲ್ ಯಾವುದೂ ಇಲ್ಲ. ಆ ರೀತಿ ಮಾಡ್ಲಿಕ್ಕೆ ಹೋದ್ರೆ ಅವ್ರು ಹೇಳ್ದಂಗೆ ಸುಮ್ಮನೆ ಎಲ್ಲ ಗೊಂದಲ ಆಗುತ್ತೆ. ಸೊ ಅವರು ಕವರ್ ಆಗದೆ ಇರೋ ಪಾಯಿಂಟ್ಸ್ ಅನ್ನ SIT ಅವರು ಕವರ್ ಮಾಡ್ತಾರೆ. ಈ ವರ್ಷ ಹೈಕೋರ್ಟ್ ನಲ್ಲಿ ಬೇರೆ ಬೇರೆ ಕಡೆ ಹೇಳುವಂತದ್ದು ಪ್ಯಾನಲ್ 2-3 ಇನ್ಸ್ಟಿಟ್ಯೂಷನ್ ಇಂದ ತನಿಖೆ ಒಂದು ಇಶ್ಯೂ ಬಗ್ಗೆ ತನಿಖೆ ಮಾಡೋದು ಬೇಡ ಅಂತ ಹೇಳ್ತಿದ್ದಾರೆ. ಈಗ ನಿಮ್ಮ ಸರ್ಕಾರ ಈಗ ಆಲ್ರೆಡಿ SIT ಇದೆ, CID ಮತ್ತೆ SID ಕೊಟ್ಟು ಸಹ 2-3 ಇನ್ವೆಸ್ಟಿಗೇಷನ್ ತನಿಖೆ ಮಾಡೋದು ಇಲ್ಲ. ಈಗ ನೋಡಿ, ಶಿಫಾರಸ್ ಕೊಟ್ಟಿರೋದೇ ನ್ಯಾಯಮೂರ್ತಿಗಳು, ಅವರು ಇದನ್ನೆಲ್ಲ ವಿಚಾರ ಮಾಡಿನೇ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಬಹುಶಃ ಇದರಲ್ಲಿ ನೀವು ಹೇಳೋ ತರ ಡ್ಯೂಪ್ಲಿಕೇಶನ್ ಬರೋದಿಲ್ಲ ಅಂತ ನಾನು ತಿಳ್ಕೊಳ್ತೇನೆ. ಸೊ ಎಷ್ಟಕ್ಕೂ ಕೂಡ ಜಸ್ಟಿಸ್ ರೆಕಮೆಂಡೇಶನ್ ಇರೋದ್ರಿಂದ ಅನುಷ್ಠಾನ ಮಾಡಲಿಲ್ಲ ಅಂದ್ರೂ ಸರ್ಕಾರ ತಪ್ಪಾಗುತ್ತಲ್ಲ.